ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬನ್ನಿ, ಈ ವಾರದಲ್ಲಿ ನಿಫ್ಟಿ ಏನೇನು ಮೂವ್ಮೆಂಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಹಾಗೆ ನಿಫ್ಟಿಯ ಚಾರ್ಟ್ನ ನೋಡೋಣ. ಸೊ ನೀವು ಇಲ್ಲಿ NSE ಒಂದು ಡೇಟಾ ನೋಡ್ತಾ ಇರ್ಬೋದು. ಸೊ ಈ NSE ವೆಬ್ಸೈಟಲ್ಲಿ ಇಲ್ಲಿ ನಮಗೆ ನಿಫ್ಟಿ ಒಂದು ಫಾಲ್ ಆಗಿರೋದು 205 ಪಾಯಿಂಟ್ಸ್ ಒಂದು ಫಾಲ್ ನಮಗೆ ಕಾಣ್ತಾ ಇದೆ. ಹಾಗೆ ನಾನು ನಿಫ್ಟಿಯ ಟಾಪ್ ಲೂಸರ್ ಮತ್ತು ಟಾಪ್ ಗೇನರ್ನ ನೋಡೋದಾದರೆ, ಸೊ ಹಿಂದೂಸ್ತಾನ್ ಯುನಿಲಿವರ್ ತುಂಬ ಪಾಸಿಟಿವ್ ಆಗಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಸಸ್ಟೈನ್ ಆಗಿ ಅಲ್ಲೇ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಒಂದು 5% ಅದು ಹೋಗಿತ್ತು. ಅದಾದಮೇಲೆ SBI ಲೈಫ್, ಸನ್ ಫಾರ್ಮಾ, ಇಂಡಸ್ಇಂಡ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಸೊ ಇವೆಲ್ಲ 1% ಒಂದು ಮೂವ್ಮೆಂಟ್ ನಮ್ಗೆ ನೋಡೋದು ಸಿಕ್ಕಿದೆ. ಹಾಗೆ ನಾವು ನಿಫ್ಟಿ ಟಾಪ್ ಲೂಸರ್ ನೋಡೋದಾದರೆ, ಸೊ ನಾವು ಅಂದ್ಕೊಂಡಿದ್ವಿ ನಿಫ್ಟಿ ಒಂದು ಸಪೋರ್ಟ್ ಝೋನ್ ಇದೆ, ಅದು 25,200 ಅಂತಂದೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಆ ಒಂದು ಸಪೋರ್ಟ್ ಝೋನ ತುಂಬ ಈಸಿಯಾಗಿ ಅದು ಬ್ರೇಕ್ ಆಗಿದೆ. ಹಾಗೆ ಇಲ್ಲಿ TCSನ ನೋಡ್ಬೋದು, 3.47% ನಮಗೆ ಫಾಲ್ ನೋಡೋದು ಸಿಕ್ಕಿದೆ. ಸೊ ರಿಮೈನಿಂಗು M&M ಆಗಲಿ, ಹೀರೋ ಮೋಟೋಕಾರ್ಪ್ ಆಗಲಿ, ವಿಪ್ರೋ, ಬಜಾಜ್ ಆಟೋ, ಸೊ ತಲಾ 3ರಿಂದ 2.5% ಒಂದು ಫಾಲ್ ನೋಡೋದು ಸಿಕ್ಕಿದೆ. ಹಾಗೆಯೇ ಇಲ್ಲಿ ಇನ್ನೊಂದೇನು ಅಂತಂದರೆ, ಸೆಕ್ಟರ್ ವೈಸ್ ನಾವು ನೋಡೋದಾದರೆ ನಿಫ್ಟಿ IT 1.5% ಬಿದ್ದಿದೆ, ನಿಫ್ಟಿ ಆಟೋ 1.3% ಬಿದ್ದಿದೆ, ಹಾಗೆ ಡಿಫೆನ್ಸ್ ಸೆಕ್ಟರು 1% ಬಿದ್ದಿದೆ. ಸೊ ಆಲ್ಮೋಸ್ಟ್ ಈ ಒಂದು ಸೆಕ್ಟರ್ಗಳು, ಮೇಜರ್ ಸೆಕ್ಟರ್ಸ್ ಏನಿದೆ ಒಂದು ಸ್ವಲ್ಪ ನೆಗೆಟಿವ್ ಸೈಡಲ್ಲಿತ್ತು. ಅದರಲ್ಲಿ ಮೇನ್ ನಿಫ್ಟಿ ಬೀಳೋದಕ್ಕೆ ಒಂದು TCS ತುಂಬ ಚೆನ್ನಾಗೇ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ತು. ಸೊ ಬನ್ನಿ ಒಂದ್ಸಲ ನಾವು ನಿಫ್ಟಿಯ ಒಂದು ಚಾರ್ಟ್ನ ನೋಡೋಣ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಹಾಕೊಂಡಿರೋಂಥದ್ದು ವೀಕ್ಲಿ ಟೈಮ್ ಫ್ರೇಮು. ಈ ವೀಕ್ಲಿ ಟೈಮ್ ಫ್ರೇಮ್ನ ಒಂದ್ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ 25,400 ಏನಿದೆ, ಈ ಒಂದು ಪಾಯಿಂಟಲ್ಲಿ ನಿಫ್ಟಿ 2 ವೀಕು ಒಂದು ಸ್ವಲ್ಪ ವೇಟ್ ಮಾಡಿ ಇನ್ನೊಂದು ಬ್ರೇಕೌಟ್ ಕೊಡ್ತು. ಅದಾದಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 25,000 ಈ ಒಂದು ಲೆವೆಲ್ಲು, ಹಾಗೆಯೇ 25,200 ಲೆವೆಲ್ಲು. ಸೊ 25,000 ಲೆವೆಲ್ಲು ಸಹಿತ ನಿಫ್ಟಿ ತುಂಬ ಒಂದು ಸಸ್ಟೈನ್ ಮಾಡಿ ಅದಾದ ನಂತರ ಈ ಒಂದು ದೊಡ್ಡ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್ ನೋಡ್ತಾ ಇದ್ದೀರಾ, ಇಲ್ಲಿಂದ ಒಂದು ಒಳ್ಳೆ ಬ್ರೇಕೌಟ್ನ ಕೊಟ್ಟಿತ್ತು 25,200. ಸೊ ಅದ್ರ ಬೇಸ್ ಮೇಲೆ ನಾನು ಅಂದ್ಕೊಂಡಿದ್ದು, ಸೊ 25,200 ತುಂಬ ಚೆನ್ನಾಗಿ ಸಪೋರ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದೇಳಿ. ಬಟ್ ಆ ಒಂದು ಸಪೋರ್ಟ್ನ ತುಂಬ ನೀಟಾಗಿ ಬ್ರೇಕ್ ಮಾಡಿ 20,150 ಕೆಳಗಡೆ ಕ್ಲೋಸ್ ಮಾಡಿದೆ. ಸೊ ನಾನು ನೆಕ್ಸ್ಟ್ ನಾನು ಇಲ್ಲಿ ಸಪೋರ್ಟ್ ಅಂತ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಅದು 25,000 ಈ ಒಂದು ಲೆವೆಲ್ಗೆ ನಾವೊಂದು ನೆಕ್ಸ್ಟ್ ಸಪೋರ್ಟ್ನ ನೋಡ್ತಾ ಇದ್ದೀನಿ. ಸೊ ಒಂದ್ಸಲ ನಾವು ಕಡಿಮೆ ಟೈಮ್ ಫ್ರೇಮಿಗೆ ಹೋಗಿ ಅದನ್ನು ನೋಡೋಣ. ಸೊ ಇಲ್ಲಿ ನಾನು ಹಾಕೊಂಡಿರೋಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಫಸ್ಟ್ 2 ಕ್ಯಾಂಡಲ್ ಟ್ರೈ ಮಾಡ್ತು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ಸು 15 ಮಿನಿಟ್ಸ್ದು ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡಿದ್ದು 25,200 ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ ಅಂತ. ಬಟ್ ಅದು ನೀಟಾಗಿ, ತುಂಬ ನೀಟಾಗಿ ಒಂದೇ ಕ್ಯಾಂಡಲ್ ಅದು ಬ್ರೇಕ್ ಮಾಡ್ತು. ಅದಾದಮೇಲೆ ಟ್ರೈ ಮಾಡಿದೆ, ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಕ್ಯಾಂಡಲ್ ಟ್ರೈ ಮಾಡಿದೆ, ಈ ಒಂದು ಕ್ಯಾಂಡಲ್ ಟ್ರೈ ಮಾಡಿದೆ. ಇದೊಂದು ಸ್ವಲ್ಪ ನಿಯರ್ ಅಲ್ಲೇ ಇದೆ, ಬಟ್ ಅದಾಗಿಲ್ಲ, ಅಲ್ಲಿಂದ ಕೆಳಗಡೆ ಬಂದು ಕ್ಲೋಸ್ ಮಾಡ್ತು. ಸೊ ನನಗೆ ಇನ್ನು ಇಲ್ಲಿಂದ ಕೆಳಗಡೆ ನಾನು ಇದನ್ನು ನೋಡೋದಾದರೆ, ನಾನು ಹೇಳಿದ್ದೆ 25,500 ಕೆಳಗೆ ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿಂದ ಒಂದು ಬೇರೆ ಸೆಂಟಿಮೆಂಟ್ ನನಗೆ ಕಾಣ್ತಾ ಇದೆ ಅಂತಂದೇಳಿ. ಸೊ ಅಲ್ಲಿಂದ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ 25,400 ತುಂಬ ಚೆನ್ನಾಗಿ ಸಪೋರ್ಟಾಗಿ ಕೆಲಸ ಮಾಡಿತ್ತು. ಆ ಒಂದು ರೇಂಜ್ನು ಬ್ರೇಕೌಟ್ ಆಗಿ ಸೀದಾ ಕೆಳಗಡೆ ಬಂದಿದೆ. ಈಗ ಇಲ್ಲಿಂದ ನಾನು ಸಪೋರ್ಟ್ ನೋಡ್ತಾ ಇರೋದು 25,000 ಲೆವೆಲ್ ಏನಿದೆ, 25,000 ಲೆವೆಲ್ ಏನಿದೆ, ಇದು ಒಂದು ಸಪೋರ್ಟ್ ಆಗಿ ನನಗೆ ಕಾಣ್ತದೆ. ಬಟ್ ಅದಕ್ಕೂ ಕೆಳಗೆ, ಅದಕ್ಕೂ ಸ್ವಲ್ಪ ಮೇಲೆ ನಾನು ನೋಡೋದಾದರೆ ಇನಿಷಿಯಲ್ ಒಂದು ಇಂಟ್ರಾಡೇ ಸಪೋರ್ಟ್ ಅದು ನನಗೆ ಕಾಣ್ತಾ ಇರೋದು 25,075ರಿಂದ 25,050 ಇದೊಂದು ಇಮ್ಮಿಡಿಯೇಟ್ ಸಪೋರ್ಟ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ನಾನು ಮೇಲ್ಗಡೆ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ. ಸೊ ನೋಡೋಣ, ಏನಾದರೂ ಮಂಡೇ ಏನು ಮೂಮೆಂಟ್ ಆಗುತ್ತೆ ಅದ್ರ ಮೇಲೆ ಅದು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಪ್ರೈಸ್ ಆಕ್ಷನ್ ಏನಾಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲ್ ಏನಾದರೂ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆದರೆ, ಸೊ ನಾನು ನೋಡ್ತಾ ಇರೋಂಥ ಸಪೋರ್ಟ್ ಝೋನ್ ಬಂದುಬಿಟ್ಟು 25,075, ಹಾಗೆ ಒಂದು 25,000 ಇದು ಬಂದುಬಿಟ್ಟು ಇಂಟ್ರಾಡೇಗೆ ನಾನು ಅಂದ್ಕೊಂಡಿರೋಂಥ ಸಪೋರ್ಟು. ಇದು ಬಂದುಬಿಟ್ಟು ಇಫ್ ಇನ್ ಕೇಸ್ ಆ ಹೋಲ್ ಡೇ ಏನಾದರೂ ಕೆಳಗಡೆ ಬಂತು ಅಂದರೆ 25,000ಕ್ಕೆ ನಿಂತ್ಕೊಳ್ಬೋದು ಅಂತ ನನಗೆ ಅನಿಸ್ತಾ ಇರೋದು. ಸೊ ಫ್ರೆಂಡ್ಸ್, ಇದಾಯಿತು ನಿಫ್ಟಿಯ ಒಂದು ವೀಕ್ಲಿ ಅನಾಲಿಸಿಸ್. ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಕಲಿಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಲಿ, ಟ್ರೇಡ್ ಮಾಡಬೇಕು ಅಂತ ಅನಿಸಿದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.